ಚಪಾತಿನ ಬಿಸಿ ಬಿಸಿ ಚಪಾತಿ ಮಾಡಿ ಹಾಟ್ ಬಾಕ್ಸ್ನಾಗ ಹಾಕಿಟ್ಟನಿ. ಎಲ್ಲ ಅಡಿಗೆನು ಪಲ್ಯ ಗಿಲ್ಲೆ ಎಲ್ಲ ರೆಡಿ ಆಗೈತಿ. ಒಂದು ಮುಂಜಾನೆಯಿಂದ ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟತಿ. ಈ ನಾಲ್ಕು ಕೈಯಾಗ ಓಡಾಡಿ ಚಾ ಮಾಡ್ಕೊಡು, ಜ್ಯೂಸ್ ಮಾಡ್ಕೊಡು, ಲಿಂಬೆ ಹಣ್ಣು ಶರಬತ್ ಮಾಡ್ಕೊಡು, ಸಾಕಾಗಿ ಹೋಗ್ಬಿಟ್ಟತ್ವ ಯವ್ವ ನನಗೆ. ಹೋಗಿ ಸ್ವಲ್ಪ ಮಕ್ಕೋತಡಿ. ನಮ್ಮ ಅತ್ತಿದೊಂದು ಕಾಟನ ಕುಂದ್ರಾಕ್ ಬಿಡಲ್ಲ, ನಿಂದ್ರಾಕ್ ಬಿಡುದಿಲ್ಲ. ಎಲ್ಲ ಕೆಲಸ ಮಾಡಿ ಅಡ್ಗೆ ಮನೆ ನೀಟ್ ಮಾಡಿ ಇಟ್ಟು ಹೋಗ್ಯಾಳ. ಮುಂಜಾನೆ ಅಷ್ಟೆಲ್ಲ ಮಾತಾಡಿದ್ಲು ನಮ್ಮ ಅತ್ತಿಗೆಮ್ಮ. ಮಾಡ್ತೀನಿ ಆಕಿಗೆ ಈ ಪಲ್ಯ ಮೇನ್ ಮಾಡ್ಯಾಳಲ್ಲ, ಬೇಷ್ ಉಪ್ಪು ಸುರು ಬಿಡ್ತಾನೆ ಅದಕ್ಕೆ. ಮತ್ತೆಲ್ಲ ನೀಟ್ ಮಾಡಿಟ್ಟು ಹೋಗ್ಯಾರ. ಇರ್ಲಿ ನಾ ಬಂದ ಕೆಲಸ ಮುಗೀತು. ಉಪ್ಪು ಸುರುವೇನಿ. ಇನ್ಮೇಲೆ ರಾತ್ರಿ ಎಲ್ಲರೂ ಊಟ ಮಾಡಲಿ. ಬೇಕಂತನ ನಾ ಊಟ ಮಾಡಬಾರ್ದಂತ ಇಷ್ಟು ಉಪ್ಪು ಹಾಕ್ಯಾಳ ಅಂತಂದು ಜಗಳ ಮಾಡಿ ಅತ್ತಿಗೆ ಮುನ್ನ ಓಡಿಸ್ಬಿಡ್ಬೇಕು ಈಕಿ ನಮ್ಮ ಮನೆ ಹಾಳಿನ. ಬರೀ ತಂದ ನಡೆಸ್ತಾ. ಏನ್ ಬೇ ಆರಾಮ್ ಕುಂತ ಬಿಟ್ಟಿಯಲ್ಲ. ಅಯ್ಯಯ್ಯವ ಏನ್ ಮಾಡ್ಲೇವ ಮತ್ತೇನ್ ಮಾಡ್ಲಿ ಹೇಳು. ಅಲ್ಲ ಹೇಳ್ಬೇಕು ಬೇಡ ನಿನ್ ಸೊಸಿಗೆ ಸಂಜೆ ಮುಂದೆ ಸ್ವಲ್ಪ ನಂಗೆ ತಿನ್ನಾಕೇನ್ರ ಸ್ನ್ಯಾಕ್ಸ್ ಮಾಡ್ಕೊಡು ಅಂತಂದು. ನೀನು ಚಲೋ ಬಿಡ್ವೆ, ಇಂಥ ಅತ್ತಿ ಸಿಕ್ಕಾಗ ಪುಣ್ಯ ಮಾಡಿರ್ಬೇಕು ನೋಡಕಿ. ಆರಾಮ್ ಹೋಗಿ ಎಷ್ಟು ಊಟ ಗೀಟ ಮಾಡಿ 4 ಗಂಟೆಗೆ ಮಕ್ಕೊಂಡಾಕಿ ರೂಮ್ನ್ಯಾಗ. ಇನ್ನೂ 5:30 ಆಯ್ತು, ಇನ್ನೂ ಎದ್ದು ಬಂದಿಲ್ಲ. ಬಾಗಿಲು ಕಸ ಹೊಡೆಯಂಗಿಲ್ಲ. ಕೇಸ್ 3 ಸಂಜೆ ಬಂತು. ನೀ ಏನು ಹೇಳಂಗಿಲ್ಲ ಅನ್ಬೇಕಿಗೆ. ಹೇಳ್ತೀನಿ ಏಟ್ ಆಗ್ಬಿಡ. ಈಗ ಇನ್ನೊಂದು 10 ನಿಮಿಷಕ್ಕೆ ಎದ್ದೆ ತಾತಾಣ ದಿನ ಮಾಡ್ಕೊಂಡು ಹೊಕ್ಕಳಕ್ಕಿ. ನಾ ಏನು ಹೇಳಿದಲ್ವ ಆಕಿಗೆ. ಮತ್ತೆ ನೀ ಇಷ್ಟು ಸಡ್ಲು ಕೊಟ್ಟಿ ಅಂತಂದನ ಆಕೆ ಅಟ್ಟಕ್ಕೆ ಕೇಳಿ ಕುಂತಾಳ. ನೋಡು ನಮ್ಮನ ಇದು ಆಂಟಿ ಬಂದಾಳ. ಆಕಿಗೆ ಏನಾರ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಅನ್ನೋದಿಲ್ಲ, ಏನಿಲ್ಲ ಆಕಿಗೆ. ಹೆಂಗ್ ಬಿದ್ಕೊಂಡಾಳ ನೋಡು. ಒದರ್ಬೇಕಿನ್ನ. ಅಯ್ಯಯ್ಯ ಹೋಲ್ ಬಿಡೇವ. ಮಧ್ಯಾಹ್ನ ಅಷ್ಟೆಲ್ಲ ಅಡಿಗೆ ಅಂಬ್ಲಿ ಎಲ್ಲ ಮಾಡ್ಯಾಳ. ಆಕಿಗೇನ ಸುಸ್ತಾಗೈತೆ ಏನ. ಹೋಲ್ ಬಿಡ ಏತಾ ಬಿಡ. ಅಲ್ಲ ಬೇ ನಮ್ಮ ಅತ್ತಿ 3 ಸಂಜೆಲಿ ಆದ್ರೆ ನನಗೆ ಮಕ್ಕಳಾಕ್ ಬಿಡುದಿಲ್ಲ. ದರಿದ್ರ ಹೆಣ್ಮಕ್ಳು ಮಕ್ಕೋಬಾರ್ದು ಅಂತಾರ. ನೀ ನೋಡಿದ್ರೆ ಏನ್ ಬೇವ ಹೋಳಿ ಬಿಡು ಇರ್ಲಿ ಬಿಡು ಅಂತೀಯಲ್ಲ. ಪುಣ್ಯ ಮಾಡ್ಯಾಳ ಬಿಡ. ಕರಿ ನನ್ನ ಸೊಸಿ ಭಾಳ ಪುಣ್ಯ ಮಾಡ್ಯಾಳ ನಿನ್ನಂತ ಅತ್ತಿ ಸಿಗ್ಬೇಕಂದ್ರ. ಓ ಬಂದ ಬಿಟ್ರಲ್ಲ ಅತ್ತಿಗೆಮ್ಮರ ತಿನ್ನಕೇನ್ರ ಮಾಡ್ರಿ. ಬಜ್ಜಿ ಮಾಡ್ರಿ, ನಂಗೆ ಬಜ್ಜಿ ತಿನ್ಬೇಕನ್ಸಾಕತ್ತೈತಿ. ಹಂಗ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ರಿ. ಹೂನವ ಆಕಿಗೆನ ಬಜ್ಜಿ ಮತ್ತೆ ಚುಮ್ಮರಿ ತಿನ್ನಂಗ ಅನ್ಸಾತೈತಂತ. ಅದಕ್ಕೆ ನಿಮ್ಮ ಅತ್ತಿಗೆಮ್ಮನ ಎಬುಸು ಅನ್ನಕತ್ತಿದ್ಲು. ಒಂದಿಟ್ಟು ಮಾಡಿಕೊಟ್ಟು ಬಿಡ ಹಂಗ ಆಕಿಗೆ. ಯವ್ವ ನೀ ಏನ್ ಬೇ ಮೆತ್ತಗೆ ಹೇಳಕತ್ತಿ. ರಿಕ್ವೆಸ್ಟ್ ಮಾಡೋದೇನಿದ್ಲಿ ಇರಾಗ ಆರ್ಡರ್ ಮಾಡಬೇಕು. ಅಂತೀರ ಮಾಡ್ತೀನಿ ನಾ ಇಲ್ಲ ಅಂದಿಲ್ಲ. ನೀವು ಇಷ್ಟೆಲ್ಲ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ. ಮಾಡ್ಕೊಂಡು ಬಂದ ಬಿಡ್ತೇನ್ರಿ. ನಮ್ಮಣ್ಣ ಚಲೋದು 2 ತೊಲಿ ಬಂಗಾರ ಸರಣ ಹಾಕ್ಬಿಟ್ಟಾನ ನಿಮ್ಮ ಕೊಳ್ಳಾಗ. ನಿಮ್ಮ ತವ್ರ ಮನೆಯಿಂದ ಬರೋ ಮುಂದೆ ಏನು ತಂದಿದ್ದಿಲ್ಲ ನೀವು, ಹಂಗ ಬಂದಿದ್ರಲ್ಲ. ಅಂದ್ರೂ ಪುಣ್ಯ ಮಾಡ್ರಿ ಬಿಡ್ರಿ. ಇಂಥ ಚಲೋ ಅತ್ತಿ ಅಂತ ಚಲೋ ಗಂಡ. ಪುಣ್ಯ ಮಾಡ್ರಿ. ಯಾಕ್ರಿ ಅಂಟಿ ಅವ್ರ ನೀವೇನು ಪಾಪ ಮಾಡಿರಿ? ಯಾಕ ನಿಮ್ಮ ಗಂಡ ನಿಮ್ಮ ಅತ್ತಿ ಚಲೋ ಇಲ್ಲನ್ರಿ? ಖುಷಿ ಹೋಗ ಸುಮ್ಮನೆ ಮಾತಿಗೆ ಬೆಳ್ಕೊಂತ ಹೋಕ್ಕವ. ಒಳಗೇನೈತಿ ಬಡ ಮಾಡ್ಕೊಂತ ಹೋಗಿ. ಯಾಕ್ರಿ ಹಿಂಗೆ ಕೇಳ್ತೀರಿ? ಎಷ್ಟಾದ್ರೂ ನಾನು ಶ್ರೀಮಂತರ ಮನೆಯಿಂದ ಹೋಗೇನಿ. ನೀವ ಬಡವ್ರ ಮನೆಯಿಂದ ನಮ್ಮ ಮನೆ ಶ್ರೀಮಂತರ ಮನೆಗೆ ಬಂದಿರಿ. ಬರೋ ಮುಂದೆ ಚಲೋ ಸೀರೆ ಇದ್ದಿದ್ದಿಲ್ಲ ನಿಮ್ಮ ಕಡೆ. ಈಗ ನೋಡ್ರಿ ಹಂಗ ಚಲೋ ಸೀರೆ. ಮತ್ತು ಕೊಳ್ಳಾಗ ದಿನ ಹಾಕ್ಕೊಳಕ್ಕೆ 2 ತೊಲಿದ್ ಮಾಡ್ಸ್ಯಾಕ ನಮ್ಮ ಅಣ್ಣ. ಪುಣ್ಯನ ಅಲ್ಲ ಮತ್ತ. ಏನ್ ಮಾಡಿದ್ರು ಅತ್ತಿ ಕೇಳೋದಿಲ್ಲ. ಮಾವಂತರು ಬಾಯಿಸತ್ತವ. ಮನ್ಯಾಗಿರೋರ 4 ಮಂದಿ ಅಡಿಗೆರ ಭಾಳ ಇರೋದಿಲ್ಲ, ಏನಿರೋದಿಲ್ಲ. ನಿಮ್ದಕ್ಕ ರಾಜ್ಯ ಭಾರ ಹೌದಿಲ್ರಿ? ಹೌದ್ರಿ. ನಮ್ಮ ಅತ್ತಿ ಮಾವ ಮತ್ತೆ ನನ್ನ ಗಂಡ ಸಿಗಕ್ಕ ಪುಣ್ಯನ ಮಾಡೇನ್ರಿ. ಆದ್ರೆ ನಡಕ್ ಒಂದಿಟ್ಟು ಶನಿಗಳ ಕಾಟ ಭಾಳ ಅದಾವ್ರಿ. ಅವು ದಿನ ಇರಂಗಿಲ್ರಿ. ತಿಂಗಳದಾಗ 4 ಸತ ಇರ್ತೈತೆ ಅಷ್ಟೇ ರೀ. ಮತ್ತೆ ಅದು ಬಿಟ್ರೆ ಎಲ್ಲ ಚಲೋದಿ ನೋಡ್ರಿ ಅಂಟಿಯಾರ. ಶನಿ ಅಂತಂದು ನನಗ ಅಂದ್ಲ ಏನಿಕಿ. ಅಂದ್ರೆ ತಿಂಗಳದಾಗ 4 ಸತ ನಾನ ಬರ್ತೇನಲ್ಲ. ಎಷ್ಟು ಸೊಕ್ಕೈತಿ ನೋಡಿ ಈಕಿಗೆ. ಆತ್ ತಗೋರಿ. ಹೋಗ್ರಿ ಒಳಗೆ ಮಾಡ್ಕೊಂಬ ಹೋಗ್ರಿ. ಮತ್ತೇನಮ್ಮ ಸಂಜೆ ಅಡಿಗೆ ಏನು ಮಾಡಕತ್ತಿ? ಅತ್ತೀರ ಮಧ್ಯಾಹ್ನ ಮಾಡಿದ್ವಿ ಅಣಗ ಇನ್ನೂ ಇತ್ರಿ. ಇನ್ನೊಂದು ಯಾವ್ದು ಪಲ್ಯ ಬೇಕಾದ್ರೆ ಅದಕ್ಕೆ ಜೋಡ್ನಿ ಮಾಡಿ ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ. ನೀವೇನಂತೀರ ಅದ ಮಾಡ್ತೀನಿ. ಹೌದನ? ಬಿಸಿ ರೊಟ್ಟಿ ಮಾಡಿಬಿಡ. ಮೊಸರು ಮತ್ತೆ ಏನದ ಶೇಂಗಾ ಚಟ್ನಿ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿನ್ನೋಣಂತ. ಮತ್ತೆ ಇನ್ನೊಂದು ಪಲ್ಯ ಏನು ಬೇಡ. ಆಯ್ತು ತಗೋರಿ.